ಇದು ಕೇವಲ ಸುಂದರ ಪ್ರವಾಸಿ ತಾಣಗಳೇ? ಖಂಡಿತವಾಗಿಯೂ ಇಲ್ಲ. ಇವು ಇಂದಿಗೂ ಮಾಯದ ಕರಾಳ ಇತಿಹಾಸದ ಗಾಯಗಳು. ಸಾವು ತನ್ನ ಕರಾಳ ಕಥೆಯನ್ನು ಬರೆದ ಜಾಗಗಳಲ್ಲಿ ಇಂದು ಸೋಷಿಯಲ್ ಮೀಡಿಯಾಗಾಗಿ ಉದ್ದನೆಯ ಕ್ಯಾಪ್ಷನ್ಗಳನ್ನು ಬರೆಯಲಾಗುತ್ತಿದೆ. ಅಲ್ಲಿನ ನೋವನ್ನು ಅರಿಯಲು ಹೋಗುತ್ತಿದ್ದಾರೆಯೇ ಅಥವಾ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರದರ್ಶನಕ್ಕಾಗಿಯೇ? ಏನಿದು ಈ ಡಾರ್ಕ್ ಟೂರಿಸಂ? ಎಲ್ರಿಗೂ ನಮಸ್ಕಾರ, ನಾನು ಭರತ್. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಒಂದಾನೊಂದು ಕಾಲದಲ್ಲಿ ಎಲ್ಲಿ ಜನರ ಆಕ್ರಂದನ ಮುಗಿಲು ಮುಟ್ಟುತ್ತಿತ್ತೋ ಇಂದು ಅದೇ ಸ್ಥಳಗಳಲ್ಲಿ ಜನರು ನಿಂತು ಫೋಟೋಗಳಿಗೆ ಪೋಸ್ ನೀಡುತ್ತಿದ್ದಾರೆ. ಸಾವು ತನ್ನ ಕರಾಳ ಕಥೆಯನ್ನು ಬರೆದ ಜಾಗಗಳಲ್ಲಿ ಇಂದು ಸೋಷಿಯಲ್ ಮೀಡಿಯಾಗಾಗಿ ಉದ್ದನೆಯ ಕ್ಯಾಪ್ಷನ್ಗಳನ್ನು ಬರೆಯಲಾಗುತ್ತಿದೆ. ಅದು ಅಂಡಮಾನ್ನ ಕರಾಳ ಸೆಲ್ಯುಲರ್ ಜೈಲಿರಲಿ, ರಕ್ತ ಸಿಕ್ತ ಜಲಿಯನ್ ವಾಲಾ ಬಾಗ್ ಇರಲಿ, ಅಥವಾ ಲಕ್ಷಾಂತರ ಜನರ ಮಾರಣ ಹೋಮ ನಡೆದ ಪೋಲೆಂಡ್ನ ಆಶ್ವಿಟ್ಜ್ ಇರಲಿ, ಇದು ಇಂತಹ ದುರಂತ ನಡೆದ ಸ್ಥಳಗಳಿಗೆ ಭೇಟಿ ನೀಡುವ ಡಾರ್ಕ್ ಟೂರಿಸಂ ಎಂಬ ಹೊಸ ಟ್ರೆಂಡ್ ಪ್ರಪಂಚದಾದ್ಯಂತ ವೇಗವಾಗಿ ಬೆಳೆಯುತ್ತಿದೆ. ವಿಶ್ವ ಮಟ್ಟದಲ್ಲಿ ಡಾರ್ಕ್ ಟೂರಿಸಂ ಉದ್ಯಮದ ಆರ್ಥಿಕ ಮೌಲ್ಯ ಇಂದು 3.3 ಲಕ್ಷ ಕೋಟಿ ರೂಪಾಯಿ, 40 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೂ ಹೆಚ್ಚಿದೆ. ಆದರೆ ಇಲ್ಲಿ ನಾವೆಲ್ಲರೂ ಕೇಳಿಕೊಳ್ಳಬೇಕಾದ ಒಂದು ದೊಡ್ಡ ಪ್ರಶ್ನೆ ಇದೆ. ಇದು ಕೇವಲ ಸುಂದರ ಪ್ರವಾಸಿ ತಾಣಗಳೇ? ಖಂಡಿತವಾಗಿಯೂ ಇಲ್ಲ. ಇವು ಇಂದಿಗೂ ಮಾಯದ ಕರಾಳ ಇತಿಹಾಸದ ಗಾಯಗಳು. ಜನರು ಈ ಸ್ಥಳಗಳಿಗೆ ಏಕೆ ಹೋಗುತ್ತಾರೆ ಎಂಬುದು ಇಲ್ಲಿ ಮುಖ್ಯವಲ್ಲ, ಬದಲಿಗೆ ಯಾವ ಉದ್ದೇಶದಿಂದ ಹೋಗುತ್ತಾರೆ ಎಂಬುದು ಮುಖ್ಯ. ಅಲ್ಲಿನ ನೋವನ್ನು ಅರಿಯಲು ಹೋಗುತ್ತಿದ್ದಾರೆಯೇ ಅಥವಾ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರದರ್ಶನಕ್ಕಾಗಿಯೇ? ಕೇವಲ ವ್ಯೂಸ್ ಮತ್ತು ಲೈಕ್ಸ್ಗಳಿಗಾಗಿ ನಾವು ಅಂತಹ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ಅದರ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದೇವೆಯೇ? ಜರ್ಮನಿಯಲ್ಲಿರುವ ಹತ್ಯಾಕಾಂಡದ ಸ್ಮಾರಕದ ಮೇಲೆ ಕುಳಿತು ಜನರು ಫೋಟೋ ತೆಗೆಸಿಕೊಳ್ಳುವುದನ್ನು ಅಲ್ಲಿನ ಸರ್ಕಾರ ಮತ್ತು ಸಂತ್ರಸ್ತರ ಕುಟುಂಬದವರು ತೀವ್ರವಾಗಿ ವಿರೋಧಿಸಿದ್ದರು. ಹಾಗಾದರೆ ಏನಿದು ಈ ಡಾರ್ಕ್ ಟೂರಿಸಂ? ಅತಿ ದೊಡ್ಡ ದುರಂತಗಳು ಸಂಭವಿಸಿದ, ಸಾವಿರಾರು ಸಾವುಗಳಿಗೆ ಸಾಕ್ಷಿಯಾದ ಅಥವಾ ನಿಗೂಢತೆಯಿಂದ ಕೂಡಿರುವ ಇತಿಹಾಸದ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡುವುದನ್ನು ಡಾರ್ಕ್ ಟೂರಿಸಂ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಸಾವಿರಾರು ಜನ ಮೃತಪಟ್ಟ ಅಮೃತ್ಸರದ ಜಲಿಯನ್ ವಾಲಾ ಬಾಗ್, ಭೀಕರ ಭೋಪಾಲ್ ಅನಿಲ ದುರಂತ ಸಂಭವಿಸಿದ ಜಾಗ, ಅಥವಾ ಹಿಟ್ಲರ್ನ ನಾಜಿ ಪಡೆಗಳು ಲಕ್ಷಾಂತರ ಯಹೂದಿಗಳನ್ನು ಬಲಿಕೊಟ್ಟ ಪೋಲೆಂಡ್ನ ಆಶ್ವಿಟ್ಜ್ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳು. ಇದು ಮೋಜಿನ ಪ್ರವಾಸವಲ್ಲ, ಇತಿಹಾಸದ ಕರಾಳತೆಯನ್ನು ಕಣ್ಣಾರೆ ನೋಡುವ ಪ್ರವಾಸ. ನೋಡಿ, ಇಂತಹ ಸ್ಥಳಗಳಿಗೆ ಭೇಟಿ ನೀಡುವುದು ಕೇವಲ ಮೋಜು ಅಥವಾ ಸಾಹಸಕ್ಕಾಗಿ ಅಲ್ಲ. ಇತಿಹಾಸದಿಂದ ಪಾಠ ಕಲಿಯಲು, ಮನುಷ್ಯನ ಕ್ರೌರ್ಯ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದು ಮತ್ತು ಸಂಕಷ್ಟದ ನಂತರ ಮನುಕುಲ ಹೇಗೆ ಮತ್ತೆ ಎದ್ದು ನಿಲ್ಲಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಸ್ಥಳಗಳು ಸಾಕ್ಷಿಯಾಗಿವೆ. ವಿಶೇಷವಾಗಿ ಇಂದಿನ ಯುವಜನತೆ ಇಂತಹ ಅನುಭವ ಕಳೆಗಡೆಗೆ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದ ಅಬ್ಬರದ ನಡುವೆ ಉಂಟಾಗುವ ಒಂಟಿತನ ಮತ್ತು ಶೂನ್ಯತೆಯನ್ನು ಹೋಗಲಾಡಿಸಲು ಅವರು ಇಂತಹ ಗಂಭೀರ ಇತಿಹಾಸದ ದರ್ಶನ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಡಾರ್ಕ್ ಟೂರಿಸಂ ನಮಗೆ ಸಾವು, ನೋವನ್ನಷ್ಟೇ ತೋರಿಸಲ್ಲ, ಬದುಕಿನ ಬೆಲೆಯನ್ನು ಕೂಡ ಅರ್ಥ ಮಾಡಿಸುತ್ತೆ. ದೇಶದಲ್ಲಿ ಮತ್ತು ಜಗತ್ತಿನಾದ್ಯಂತ ಇತಿಹಾಸದ ಕರಾಳ ನೆನಪುಗಳನ್ನು ಹೊಂದಿರುವ ಕೆಲವು ಜಾಗಗಳು ಕೂಡ ಇವೆ. ಪಂಜಾಬ್ನ ಜಲಿಯನ್ ವಾಲಾ ಬಾಗ್, ಜನರಲ್ ಡೈಯರ್ ನೂರಾರು ನಿರಪರಾಧಿಗಳನ್ನು ಬಲಿ ತೆಗೆದುಕೊಂಡ ಕರಾಳ ಇತಿಹಾಸದ ಮೂಕ ಸಾಕ್ಷಿ. ಭೋಪಾಲ್ನ ಯೂನಿಯನ್ ಕಾರ್ಬೈಡ್ ಪ್ಲಾಂಟ್, ಜಗತ್ತಿನ ಅತಿದೊಡ್ಡ ಕೈಗಾರಿಕಾ ದುರಂತವಾದ ಭೋಪಾಲ್ ಅನಿಲ ದುರಂತದ ಭೀಕರತೆಯನ್ನು ನೆನಪಿಸುವ ಸ್ಥಳ. ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲ್, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅನುಭವಿಸಿದ ಅಮಾನವೀಯ ಕಾಲಾಪಾನಿ ಶಿಕ್ಷೆಯ ಕಥೆಯನ್ನು ಹೇಳುವ ಜೈಲು. ರಾಜಸ್ಥಾನದ ಬಾನ್ಗಢ್ ಕೋಟೆ, ಸೂರ್ಯಾಸ್ತದ ನಂತರ ಪ್ರವೇಶ ನಿಷೇಧವಿರುವ ಭಾರತದ ಅತ್ಯಂತ ಭಯಾನಕ ಅಥವಾ ಹಾಂಟೆಡ್ ಸ್ಥಳವೆಂದು ಕರೆಸಿಕೊಳ್ಳುವ ಕೋಟೆ. ಉತ್ತರಾಖಂಡದ ರೂಪ್ಕುಂಡ್ ಕೆರೆ, ನೂರಾರು ನಿಗೂಢ ಮಾನವ ಅಸ್ಥಿ ಪಂಜರಗಳು ಪತ್ತೆಯಾಗಿರುವ ಬೆಟ್ಟದ ಮೇಲಿನ ರಹಸ್ಯ ಕೆರೆ. ರಾಜಸ್ಥಾನದ ಕುಲಧಾರ ಗ್ರಾಮ, ಒಂದೇ ರಾತ್ರಿಯಲ್ಲಿ ಇಡೀ ಗ್ರಾಮವೇ ಖಾಲಿಯಾದ, ಶಾಪಗ್ರಸ್ತ ಎಂದು ನಂಬಲಾದ ಪಾಳುಗಿದ್ದ ಗ್ರಾಮ. ಕೆಲವು ಅಂತಾರಾಷ್ಟ್ರೀಯ ಮಟ್ಟದ ತಾಣಗಳು, ಉಕ್ರೇನ್ನ ಚೆರ್ನೋಬಿಲ್, ಭೀಕರ ಪರಮಾಣು ದುರಂತದಿಂದಾಗಿ ಇಂದಿಗೂ ಪಾಳು ಬಿದ್ದಿರುವ ನಗರ. ಅಮೆರಿಕದ 9/11 ಮೆಮೋರಿಯಲ್, ನ್ಯೂಯಾರ್ಕ್ನ ಅವಳಿ ಕಟ್ಟಡಗಳ ಮೇಲೆ ಭಯೋತ್ಪಾದಕ ದಾಳಿಯಲ್ಲಿ ಮಡಿದವರ ಸ್ಮರಣಾರ್ಥ ನಿರ್ಮಿಸಿದ ಸ್ಮಾರಕ.
ಇಟಲಿಯ ಪಾಂಪೆ ಜ್ವಾಲಾಮುಖಿ ಸ್ಫೋಟದಿಂದಾಗಿ ಕ್ಷಣಾರ್ಧದಲ್ಲಿ ಇಡೀ ನಗರವೇ ಬೂದಿಯಾಗಿ ಹೂತು ಹೋದ ಐತಿಹಾಸಿಕ ತಾಣ. ನೋಡಿ, ಇಂತಹ ಇತಿಹಾಸ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡುವಾಗ ನಾವು ಕೆಲವು ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸೆಲ್ಫಿ ಕ್ರೇಜ್ ಬೇಡ. ಅಲ್ಲಿನ ನೋವಿನ ಇತಿಹಾಸವನ್ನು ಮರೆತು ಮನರಂಜನೆಗಾಗಿ ರೀಲ್ಸ್ ಮಾಡುವುದು ಅಥವಾ ಅಸಭ್ಯವಾಗಿ ವರ್ತಿಸುವುದು ಆ ಸ್ಥಳದ ಪವಿತ್ರತೆಗೆ ಧಕ್ಕೆ ತರುತ್ತದೆ. ಸ್ವಲ್ಪ ರಿಸರ್ಚ್ ಮಾಡಿ. ಭೇಟಿ ನೀಡುವ ಮೊದಲು ಆ ಸ್ಥಳದಲ್ಲಿ ನಡೆದ ಘಟನೆಯ ಇತಿಹಾಸವನ್ನು ಓದಿ ತಿಳಿದುಕೊಳ್ಳಿ. ಆಗ ಮಾತ್ರ ಅಲ್ಲಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹಾಗೆಯೇ ಲೋಕಲ್ ಜನರಿಗೆ ಹೆಲ್ಪ್ ಮಾಡೋದನ್ನು ಮರಿಬೇಡಿ. ಅಲ್ಲಿರೋ ಸಣ್ಣ ಪಟ್ಟ ಅಂಗಡಿಯವರ ಹತ್ತಿರ ಏನಾದರೂ ಖರೀದಿ ಮಾಡಿ ಅವರಿಗೂ ಆರ್ಥಿಕವಾಗಿ ಸಹಾಯವಾಗಲಿ. ಕೇವಲ ಆರ್ಥಿಕ ಲಾಭದ ದೃಷ್ಟಿಯಿಂದ ಮಾತ್ರವಲ್ಲದೆ ಇತಿಹಾಸದ ಗೌರವವನ್ನು ಕಾಪಾಡಿಕೊಂಡು ಇಂತಹ ಪ್ರವಾಸೋದ್ಯಮವನ್ನು ಹೇಗೆ ಬೆಳೆಸಬಹುದು. ನೀವು ಎಂದಾದರೂ ಇಂತಹ ಡಾರ್ಕ್ ಟೂರಿಸಂ ತಾಣಗಳಿಗೆ ಭೇಟಿ ನೀಡಿದ್ದೀರಾ? ಅಲ್ಲಿ ನಿಮ್ಮ ಅನುಭವವೇನು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.